ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ಲ ಮಾಧ್ಯಮಿಕರಿಗೂ ಹೃತ್ಪೂರ್ವಕವಾಗಿ ನನ್ನ ವಂದನೆಗಳು. ಡೇ 1 ಇಂದ ಹಿಡಿದು ಇವತ್ತವರೆಗೂ ತುಂಬ ನನಗೆ ನನ್ನ ಟೀಮ್ಗಾಗಲಿ ನನಗಾಗಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ. ತುಂಬ ಧನ್ಯವಾದಗಳು. ಕೇಳಿ ಸರ್, ಏನು ಕೇಳ್ತೀರಾ ಕೇಳಿ ಸರ್. ಸರ್ ಇವಾಗ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಮ್ಕುಡುಂಬಲ್ದು ತುಂಬ ಕಡೆ ಎಲ್ಲ ಕಡೆ ವೈರಲ್ ಆಗ್ತೈತೆ. ತುಂಬ ಬ್ಯಾಡ್ ಕಮೆಂಟ್ಸ್ಗಳು ಎಲ್ಲ ಬರ್ತೈತೆ. ಸೊ ಅದಕ್ಕೆ ಸುಮಾರು ಜನ ಫೋನ್ ಮಾಡ್ತಾಯಿದ್ರು, ಬಂದು ಪ್ರೆಸ್ ಮೀಟ್ ಕೊಡಿ ಅಂತ. ಎಲ್ಲೂ ನಾನು ಕೊಟ್ಟಿಲ್ಲ ಸರ್. ಅದಕ್ಕೆ ರಜನಿ ಅವ್ರಿಗೆ ಹೇಳಿ ಎಲ್ರನ್ನೂ ಕರೆಸ್ಬಿಟ್ಟು ಎಲ್ರಿಗೂ ಒಂದೇ ಸಲ ಮಾತಾಡೋಣ ಅಂತ ಅದಕ್ಕೆ ಕರೆಸ್ದೆ ಸರ್. ಸರ್ ಫಸ್ಟು ಏನಂದರೆ, ಒಂದು ಕೋರೆಯಲ್ಲಿ ಒಂದು ಪ್ರಮೋಷನ್ ಥರ ಮಾಡಿದೆ. ಒಂದು ಫೇಕ್ ಥರ ಒಂದು ಪ್ರಮೋಷನ್ಗೆ ಮೂವಿಗೋಸ್ಕರ ಮಾಡಿದೆ. ಸೊ ಅದು ತುಂಬ ಚೆಂದಾಗಿ ಎಲ್ಲ ಕಡೆನೂ ವೈರಲ್ ಆಯಿತು. ಅದಕ್ಕೂ ಬ್ಯಾಡ್ ಕಮೆಂಟ್ಸ್ಮೆಂಟ್ ಎಲ್ಲ ಹಾಕಿದ್ರು. ಏನಕ್ಕೆ ಮಾಡಿದೆ ಅಂದರೆ, ಒಂದು ಸೂರ್ಯನ ಟೈಟ್ಲು ತುಂಬ ಕಡೆ ರೀಚ್ ಆಗಲಿ ಅಂತ ಮಾಡಿದೆ. ಎಲ್ಲೂ ಸರಿಗೆ ಅಷ್ಟೊಂದು ರೀಚ್ ಆಗ್ತಾ ಇದ್ದಿಲ್ಲ. ನನ್ನ ಟೈಟ್ಲು ಆಗಲಿ, ನಾನು ಮಾಡ್ತಾ ಇರೋ ಒಂದು ಟೀಸರ್ ಆಗಲಿ, ಟೀಸರ್ನು ಅಷ್ಟೊಂದು ರೀಚ್ ಆಗಿಲ್ಲ. ಸೊ ಅದೊಂದು ಮಾಡಿದ್ದಕ್ಕೆ ಟೀಸರ್ ಒಂದು ಉನ್ನತ ಮಟ್ಟಕ್ಕೆ ಹೋಯಿತು. ಆಮೇಲೆ ಯಶಸ್ವಿನಿ ಲೇಡಿ ಡಾನ್ ಮೇಡಮ್ ಅವ್ರಿಗೂ ಹೋಗಿ ನಾನೇ ಕನ್ವಿನ್ಸ್ ಮಾಡಿದೆ, ಈ ಥರ ಒಂದು ಮಾಡೋಣ. ನಾನು ಟ್ರೈಲರಲ್ಲಿ ಒಂದು ಡೈಲಾಗ್ ಇತ್ತು, ಸೊ ಅದನ್ನು ಇಟ್ಕೊಂಡು ಮಾಡೋಣ ಅಂದೆ. ಸರಿ ಅಂತ ಅವರು ನಾನು ಹೇಳಿದ್ದಕ್ಕೆ ಮೇಡಮು ಒಪ್ಕೊಂಡ್ರು. ಸೊ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಪರ್ಮಿಷನ್ ಸಮೇತ ತೊಗೊಂಡು ಅದೊಂದು ಫೇಕ್ ವಿಡಿಯೋ ಥರ ಮಾಡಿದೆ ಸರ್. ಅದು ರೀಚ್ ಆಗಿದ್ದಕ್ಕೆ ಟ್ರೈಲರು ಒಂದು 70-80 ಸಾವಿರ ಇದ್ದಿತ್ತು. ಅದನ್ನು ಆಗಿ ಮಾರನೇ ದಿವಸನೇ ಒಂದು 4 ಲಕ್ಷ ಮೇಲೆ ರೀಚ್ ಆಗ್ತದೆ ಟ್ರೈಲರು. ಸೊ ನನ್ನ ಪಿಕ್ಚರ್ಗೆ ಏನು ಬೇಕೋ ಅದಕ್ಕೆ ನಾನು ಕಂಟೆಂಟ್ ಥರ ತೊಗೊಂಡು ಒಂದೊಂದಾಗಿ ಮಾಡ್ತಾಯಿದ್ದೆ ಸರ್. ಸರ್ ಇದು ಬಂದು ಎಲ್ಲರನ್ನೂ ಅವತ್ತು ನನ್ನ ಜೊತೆಗೆ ಎಲ್ಲ ರೀಲ್ಸ್ ಅವರು ತುಂಬ ಸಪೋರ್ಟ್ ಮಾಡಿರೋದಕ್ಕಾಗಿ ರೀಲ್ಸ್ ಅವ್ರಿಗೆ, ಆಮೇಲೆ ಅವ್ರಿಗಂತಲೇ ಒಂದು ಶೋ ಇಟ್ಟಿದ್ದೆ. ಅದರಲ್ಲಿ ಇಟ್ಟಿದ್ದಾಗ ಅಮ್ಕುಡುಂಬಲ್ ಮಂಜು ಅವರು ಬಂದಿದ್ದರು. ನೋಡಿ ಆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾಯಿತ್ತು ಕ್ಲಿಯರಿಟಿಗೆ, ಇದು ಜೇನುತುಪ್ಪ ಹಾಕೊಂಡು ಮಾಡ್ತಾಯಿದ್ದೀನಿ, ಸೂರ್ಯ ನನಗೆ ಗೊತ್ತಿಲ್ಲ, ಅದನ್ನು ಫೇಕ್ ಮಾಡಬೇಕಂತ ಬಂದು ಮಾಡಿದ್ರು. ನನಗದು ಆವಾಗ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾದಾಗ ನಾನು ಬೈದೆ. ಸೊ ಅದು ಅಚಾನಕವಾಗಾಯಿತು. ಸೊ ಅದಕ್ಕೆ ಎಲ್ಲರೂ ಮನಸ್ಸಿಗೂ ತುಂಬ ಹಿರಿಟೇಟ್ ಆಗೈತೆ. ನನಗದು ಮಾಡಬೇಕಂತ ಮಾಡಿಲ್ಲ, ಅದು ತುಂಬ ಕಡೆ ರೀಚ್ ಆಗ್ಬಿಡ್ತು. ಸೊ ಅದಕ್ಕೆ ನಾನು ಕರೆಸಿ ಮಾತಾಡೋಣ ಅಂತಿದ್ದೆ ಸರ್. ಇಲ್ಲ ಸರ್, ಸಿನಿಮಾ ಮಾಡೋಕ್ಕಂತಲೇ ಬಂದಿರ ಸರ್. ಹೌದು. ಇಲ್ಲ, ಇದು ಸೇರಿ 3 ಐತೆ ಸರ್. ಹೌದೌದು. ಹಾಂ 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 ಸರಿ. ಹಾಂ ಹಾಂ ಸರ್, ಜನಕ್ಕೋಸ್ಕರ ಸರ್, ಪಬ್ಲಿಕ್ಕೋಸ್ಕರ ಮಾಡಿದ್ದೆ. ಒಂದು ರೌಡಿಸಮ್ಮು ಯಾವ ಥರ ಎಲ್ಲ ಅನಾಹುತ ಆಗ್ತೈತೆ ಅಂತಲೂ ಮಾಡಿದ್ದೀನಿ. ಅದರಲ್ಲಿ ಒಂದು ಗಂಡ ಹೆಂಡತಿ ಫ್ಯಾಮಿಲಿನೂ ಸ್ಟೋರಿನೂ ತೋರಿಸಿದ್ದೀನಿ. ಒಂದು ಹೆಣ್ಮಗುಗೆ ಯಾವ ಥರ ಎಲ್ಲ ಗೌರವ ಕೊಡಬೇಕಂತಲೂ ತೋರಿಸಿದ್ದೀನಿ. ಲಾಸ್ಟಲ್ಲಿ ಅದೇ ಹೆಣ್ಣಿಂದ ಹೋದರೆ ಹುಡುಗರು ಯಾವ ಥರ ಎಲ್ಲ ಸಫರ್ ಆಗ್ತಾರೆ ಅಂತಲೂ ತೋರಿಸಿದ್ದೀನಿ ಸರ್. ಫೈನಲ್ ಆಗಿ ಅಪ್ಪ ಮಗಳದ್ದು ಸೆಂಟಿಮೆಂಟ್ ತೋರಿಸಿದ್ದೀನಿ ಸರ್. ಎಲ್ಲ ಥರನೂ ತೋರಿಸಿದ್ದೀನಿ. ದ ಎಂಡ್ ಆಫ್ ದ ವೈಲೆನ್ಸ್ ಅಂತಲೂ ಇಟ್ಟಿದ್ದೀನಿ ಸರ್. ಎಲ್ಲ ಥರನೂ ತೋರಿಸಿದ್ದೀನಿ. ಯಾವ ಥರ ರೀಚ್ ಮಾಡ್ಬೇಕಂತ ಹೇಳಿ ಸರ್, ಎಲ್ಲ ಥರನೂ ರೀಚ್ ಮಾಡಿದೆ ಸರ್. ನಾನು ಟೀಸರ್ ಮಾಡಿದೆ, ಎಲ್ಲೂ ಜನಕ್ಕೆ ಅಷ್ಟೊಂದು ಹೋಗಿಲ್ಲ ಸರ್. ಆಮೇಲೆ ಕೆಲವೊಂದು ಕಡೆ ಎಲ್ಲರೂ ಮನೆ ಹತ್ರನೂ ಹೋಗಿದ್ದೀನಿ, ಎಲ್ಲ ಹತ್ರನೂ ಹೋಗಿದ್ದೀನಿ. ಯಾರೂ ಒಬ್ಬರು ನನಗೆ ಜೋಡಿಸಿಲ್ಲ ಸರ್ ಕೈ ಈ ಪಿಕ್ಚರ್ಗೆ. ಎಲ್ಲರ ಜೊತೆಗೂ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ. ಎಲ್ಲರೂ ಸರ್, ಎಲ್ಲ ಸ್ಟಾರ್ಗಳ ಜೊತೆಗೆ ಎಲ್ಲರ ಜೊತೆಗೆ ಮಾಡಿದೆ. ಹೋದೆ ಮನೆ ಹತ್ರ, ಎಲ್ಲರೂ ಮನೆ ಹತ್ರನೂ ಹೋದೆ. ಯಾರು ಇಲ್ಲ ಅಂತ ಇದ್ರು. ಸೊ ಅವ್ರಿಗೆ ನಾನು ಹೋಗಿರೋದು ತಲುಪೈತೆ ಏನೋ ಗೊತ್ತಿಲ್ಲ. ಈ ಎಲ್ಲರ ಹತ್ರನೂ ಹೋದಾಗ ಯಾರೂ ಬಂದಿಲ್ಲ ಅಂದಾಗ ಇವಾಗ ನಾನು ಏನೋ ಒಂದು ಬಜೆಟ್ ಇಟ್ಕೊಂಡು ಮಾಡಿದೆ. ಅದು ತುಂಬ ಜಾಸ್ತಿ ಆಗ್ಬಿಡ್ತು. ಸೊ ಅದರಿಂದ ನನಗೆ ಸೋಷಿಯಲ್ ಮೀಡಿಯಾಗಾಗಲಿ ಎಲ್ರಿಗೂ ಒಂಚೂರು ಕಾಸು ಕೊಡೋಕ್ಕಾಗಿಲ್ದಾಗ, ಸೊ ಈ ನನ್ನ ಕಂಟೆಂಟ್ನ ಏನು ಮಾಡಬೇಕಂತ, ಇನ್ನು ರಿಚ್ ಆಗಬೇಕಂತಲೇ ನಾನು ಮಾಡಿತ್ತು ಸರ್. ಇನ್ನೇನು ಯಾವ ಉದ್ದೇಶಕ್ಕೂ ಮಾಡಿಲ್ಲ. ಖಂಡಿತವಾಗಿ ಯೂಸ್ ಆಯಿತು ಸರ್. ಕಲೆಕ್ಷನ್ ಏನಾಗಿಲ್ಲ ಸರ್, ಹೆಸರು ಬೇರೆ ಮಟ್ಟಕ್ಕೆ ತಗೊಂಡು ಕೊಂಡಿಸ್ಬಿಟ್ರು ಸರ್ ನನ್ನ. ಹಾಂ ಸರ್, ಇವಾಗ ಅಷ್ಟು ಪಿಕ್ಚರಲ್ಲಿ ನನ್ನ ಪಿಕ್ಚರ್ ಪೀಕಾಗಿ ನಿಲ್ತೈತೆ ಸರ್. ಸೂರ್ಯಣ್ಣ ಅಂತ ಇಡೀ ಮೂಳೆಗೂ ಹರಿದಾಡ್ತೈತೆ ಸರ್. ಏನು ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ನನ್ನ ಪಿಕ್ಚರ್ಗೆ ನಾನು ಇವತ್ತಿಗೆ ನನ್ನ ಕಂಟೆಂಟ್ ತೊಗೊಂಡು ನಾನು ಮಾಡ್ಕೊಂಡಿದ್ದೀನಿ ಸರ್. ಯಾವ ಉದ್ದೇಶಕ್ಕೂ ಯಾರ ಮನಸ್ಸಿಗೂ ನೋಯಿಸ್ಬೇಕಂತ ಮಾಡಿಲ್ಲ. ನಾನು ಮಾಡಿರೋದು ಒಂದು ಕನ್ನಡ ಪಿಕ್ಚರು, ಬೇರೆ ಯಾವ ಲ್ಯಾಂಗ್ವೇಜು ಮಾಡಿಲ್ಲ ಸರ್. ಇವಾಗ ಒಂದು 5 ಟ್ಯಾಕೇಜ್ ಕೊಡ್ತೈತೆ ಸರ್. ಕಲೆಕ್ಷನ್ ಏನು ಅಷ್ಟೊಂದು ಆಗಿಲ್ಲ ಸರ್. ಪ್ರಚಾರ ಮಾಡಿ ಕಾಸು ಬಂದಿಲ್ಲ ಸರ್. ಅದು ಏನಂದರೆ, ಒಂದು ವಾರ ನಿಲ್ತು ಸರ್. ನೆಕ್ಸ್ಟ್ ವಾರಕ್ಕೆ ಏನಾದ್ರು ಹಾಕೋಬೇಕಂತ ಸೇರಿ ಅಂತ ಆ ಥರ ರೀಲ್ಸನ್ನು ಕಳಿಸಿ ಏನಾದರೂ ಒಂದು
ಎಲ್ಲ ಅವ್ರವ್ರ ಇದರಲ್ಲಿ ಓಡಿದ್ರೆ ಇನ್ನೊಂದು ಸ್ವಲ್ಪ ರೀಚ್ ಆಗ್ತೈತೆ ಅಂತ ಆ ಒಂದು ಉದ್ದೇಶಕ್ಕೆ ಕರೆಸಿತ್ತು ಸರ್ ಅವತ್ತು. ಸರ್ ಯಾರ ಹತ್ರ ಯಾರೂ ಬಂದಿಲ್ಲ ಸರ್, ಅದಕ್ಕೋಸ್ಕರನೇ ನಾನು ಬೇರೆ ಉದ್ದೇಶಕ್ಕೆ ಯಾವುದಕ್ಕೂ ಮಾಡೋಕ್ಕೋಗಿಲ್ಲ. ಎಲ್ಲರ ಮನೆ ಹತ್ರನೂ ಹೋದೆ, ಯಾರೂ ನನಗೆ ಸಿಕ್ಕಿಲ್ಲ. ಸೊ ಅದರಿಂದ ನನ್ನ ಪಿಕ್ಚರ್ ಯಾವ ಥರ ಎಲ್ಲ ನಾನು ಪ್ರಮೋಷನ್ ಮಾಡ್ಕೋಬೇಕಂತ ತುಂಬ ಆಲೋಚನೆ ಮಾಡಿ ನಾನು ಮಾಡಿದ್ದೆ ಸರ್, ಬೇರೆ ಇನ್ನೇನು ಯಾವ ಉದ್ದೇಶಕ್ಕೂ ಮಾಡಿಲ್ಲ ಸರ್. ಇಲ್ಲ ಸರ್, ಪ್ರತಿಯೊಂದು ನಾನೇ ಮಾಡಿರೋದು ಸರ್. ಎಲ್ಲದಕ್ಕೂ ಒಂದು ಉತ್ತರ ನಾನು ಕೊಡ್ತೀನಿ. ಸಾರು ತುಂಬ ನೆಗೆಟಿವ್ ಕಮೆಂಟ್. ಸರ್ ಒಂಚೂರು ಗ್ಯಾಪ್ ಕೊಡಿ, ಒಂಚೂರು ಪಕ್ಕಕ್ಕೆ ಬನ್ನಿ. ಹಾಂ ಸಾಕು. ಹೇಳಿ. ಅಲ್ಲ ಹೇಳ್ತೀನಿ, ಜೊತೆಲಿದ್ನಲ್ಲ ಡೇ ಒನ್ನಿಂದ ನಾನು ಜೊತೆಲಿದ್ನಲ್ಲ. ಇಲ್ಲ ಹೇಳ್ತೀನಿ. ಸರ್ ಏನಾಗಿದೆ ಗೊತ್ತಾ, ಇದು ಸಿನಿಮಾ ನಾವು ಟೀಸರ್ ರಿಲೀಸ್ ಆದಮೇಲೆ ಮಾದಪ್ಪ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ. ತುಂಬ ಚೆನ್ನಾಗಿ ರೀಚ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಪ್ರಮೋಷನ್ ಎಲ್ಲ ಐಡಿಯಾಗಳೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ವಿ, ಏನೇನು ಮಾಡ್ಬೋದು ಅಂತ. ಜೊತೆಗೆ ಮಾಡ್ತಿರ್ಬೇಕಾದ್ರೆ ಇವರೇನಾಯಿತು, ಸಿನಿಮಾ ಬಜೆಟ್ ಜಾಸ್ತಿ ಆಯಿತು. ಬಜೆಟ್ ಜಾಸ್ತಿ ಆದಾಗ ಇವರೊಂದು ಪ್ರಮೋಷನ್ಗೆ ಅಂತ ಒಂದು ಅಮೌಂಟ್ ಇಟ್ಕೊಂಡಿರಲಿಲ್ಲ. ಅವಾಗ ಇರೋ ಅಮೌಂಟಲ್ಲಿ ಏನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು, ನಾವೊಂದು ಕೆಲವೊಂದು ಐಡಿಯಾಗಳೆಲ್ಲ ಅವರು ಏನು ಮಾಡ್ಬೋದು ಅಂತ ಕೊಡ್ತಾಯಿದ್ರು. ನಾವೊಂದು ಈ ಕುದುರೆ ಎಲ್ಲ ಇಟ್ಕೊಂಡು ಈ ಥರ ಸಾಂಗ್ ರೀಲ್ಸು ಪ್ರಮೋಷನ್ ಮಾಡೋಣ. ಸಾಂಗ್ ರಿಲೀಸ್ ಆಗಿತ್ತು ಆ ಟೈಮಲ್ಲಿ. ಆ ಸಾಂಗು ರೀಚ್ ಆಗಿರಲಿಲ್ಲ. ಯಾವ ಸರ್ದು ಕಣ್ಣಿನ ಲಿಖತ್ ಅಲ್ಲ ಡುಯೆಟ್ ಸಾಂಗ್, ನೀನನ ದೇವತೆ. ಆ ದೇವತೆಗೆ ಹೀರೋಯಿನ್ನು ಮತ್ತು ಹೀರೋ ಇಬ್ಬರು ಸೇರ್ಕೊಂಡು ಕುದುರೆ ಇಟ್ಕೊಂಡು ಕೆಲವೊಂದು ಮಾಡೋಣ ಅಂತ. ಆ ಟೈಮಲ್ಲಿ ಪ್ರಮೋಷನ್ಗೆ ಕರೆದಾಗ ಕೆಲವೊಂದು ಇದರಲ್ಲಿ ತುಂಬ ಪ್ರಮೋಷನ್ಗೆ ಓಡಾಡಿದ್ರು ಹೀರೋ ಜೊತೆಗೆ ಹೀರೋಯಿನ್ನು. ಸ್ವಲ್ಪ ಹಿಂದೆ ಮುಂದೆ ಸರ್ ಅಲ್ಲಿ ಬರೋಕ್ಕಾಗ್ತಿಲ್ಲ ಇಲ್ಲಿ ಬರೋಕ್ಕಾಗ್ತಿಲ್ಲ ಅಂತಿದ್ರು. ಆ ಟೈಮಲ್ಲಿ ಹೀರೋಯಿನ್ಗೆ ಏನಾದರೂ ಫ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡಿದಂತೂ ಸತ್ಯ. ಅದು ಮಾಡಿದ ಮೇಲೆ ಅದು ತುಂಬ ಚೆನ್ನಾಗಿ ರೀಚ್ ಆಯಿತು. ಫ್ರ್ಯಾಂಕ್ ಅಂತ ಅಲ್ಲೇ ನಾವು ಅಂದರೆ ಅದು ರೀಚ್ ಆದಮೇಲೆ ಸಾಂಗು ರೀಚ್ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಯಿತು. ಹೌದು, ಅಲ್ಲ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಯಿತು. ಅದಾಯಿತು, ಅವರು ಫ್ರ್ಯಾಂಕ್ ಮಾಡೋದಲ್ಲ, ನಾನು ಹೇಳ್ತೀನಿ ಮಾತಾಡ್ತೀನಿ. ಫ್ರ್ಯಾಂಕ್ ಮಾಡಿದ್ಮೇಲೆ ಅದು ಸಾಂಗು ರೀಚ್ ಆಯಿತು ಮತ್ತು ಕಂಟೆಂಟು ರೀಚ್ ಆಯಿತು. ನಮ್ಮ ಸಿನಿಮಾ ಕಂಟೆಂಟು ಕೂಡ ರೀಚ್ ಆಯಿತು. ರೀಚ್ ಆದಮೇಲೆ ನಾವು ನೆಕ್ಸ್ಟು ಟ್ರೈಲರ್ ರಿಲೀಸ್ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ. ಆದಮೇಲೆ ಅದೊಂದು ಆರ್ಗ್ಯಾನಿಕ್ಕಾಗಿ ಒಂದು 36,000 84,000 ತನಕ ಒಂದು 2-3 ದಿನದಲ್ಲಿ ಓಡಿತ್ತು. ಅದಾದಮೇಲೆ ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ ನಾವು ಟ್ರೈಲರ್ ರಿಲೀಸ್ ಮಾಡೋಕ್ಕೆ ಸರ್. ಅದಕ್ಕಿಂತ ಮುಂಚೆನೇ ಹೇಳಿದೆ ಸರ್, ಕೆಲವೊಂದು ಸ್ಟಾರ್ಸ್ನ ಕರೆಸಿ ಏನಾದರೂ ಮಾಡೋಣ ಅಂತ. ಅದಕ್ಕಿಂತ ಟ್ರೈಲರ್ ರಿಲೀಸ್ಗಿಂತ ಬಿಫೋರ್ ನಾವು ಮಾತಾಡಿದ್ವಿ. ಬಟ್ ಇವರು ತುಂಬ ಜನಕ್ಕೆ ಫೋನ್ ಮಾಡಿದ್ರು, ಹೋದ್ರು ಅಲ್ದ್ರು, ಯಾರು ಇವ್ರಿಗೆ ಸಪೋರ್ಟ್ ಮಾಡಿಲ್ಲ. ಮತ್ತು ಜೊತೆಗೆ ಇವ್ರ ಕೈಲಿ ಕಾಸಿರಲಿಲ್ಲ ಖರ್ಚು ಮಾಡೋಕ್ಕೆ. ಆ ಟೈಮಲ್ಲಿ ಅಷ್ಟೊಂದು ಖರ್ಚು ಮಾಡೋಕ್ಕೆ ಕಾಸಿರಲಿಲ್ಲ. ಆ ಟೈಮಲ್ಲಿ ಈ ಥರದೊಂದು ಒಂದು ಲಂಗ ಹಾಕೋರೆಲ್ಲ ಲಾಂಗ್ ಹಿಡಿದ್ರೆ ಲುಂಗಿ ಹಾಕೋರೆಲ್ಲ ಎಲ್ಲಿ ಹೋಗ್ಬೇಕು ಅನ್ನೋ ಟ್ರೈಲಾಗಿತ್ತು ಟ್ರೈಲರ್ಲಿ. ಆಗ ಯಶಸ್ವಿನಿ ಅವ್ರನ್ನ ಕರೆದುಬಿಟ್ಟು ಇವರು ಮಾತಾಡಿ ಅವರು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂದರು. ಬಟ್ ಪೊಲೀಸ್ ಪರ್ಮಿಷನ್ ಬೇಕು ಅಂತ ಹೇಳಿದಾಗ ಪೊಲೀಸ್ ಪರ್ಮಿಷನ್ ತೊಗೊಂಡು ಅದನ್ನು ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಟ್ರೈಲರು ಹೆಚ್ಚು ಕಮ್ಮಿ 3.9 ಅಲ್ಲಿ ತನಕ ಟ್ರೈಲರ್ ರೀಚ್ ಆಯಿತು. ಅಲ್ಲ ಗೊತ್ತಾಯ್ತು ನನಗೆ, ಆಯಿತು ಸರ್ ನಾನು ಬರ್ತೀನಿ ಈಗ ಅಲ್ಲಿಗೆ ಬಂದ್ಬಿಡ್ತೀನಿ ಅಲ್ಲ, ಯಾಕೆಂದರೆ ಹಳೇದು ಗೊತ್ತಾಗಬೇಕು. ಇಷ್ಟೆಲ್ಲ ಮಾಡಿದ್ದು ಟ್ರೈಲರ್ ಹೋಯ್ತು, ಎಲ್ಲ ಹೋಯ್ತು, ಚೆನ್ನಾಗೋಯ್ತು. ಜೊತೆಗೆ ಸಿನಿಮಾನೂ ಕೂಡ ಜಯಣ ಫಿಲಮ್ಸಿಂದ ಸಿನಿಮಾನೂ ರಿಲೀಸ್ ಮಾಡಿದ್ರು, ಒಳ್ಳೆ ಕಡೆ ರಿಲೀಸ್ ಮಾಡಿದ್ರು, ತುಂಬ ಥಿಯೇಟ್ರ್ಗಳು ಹಾಕೋದು ಚೆನ್ನಾಗಾಗಿತ್ತು. ನೆಕ್ಸ್ಟು ನಾವು ಪ್ರಮೋಷನ್ಗೆ ಆಗ ಏನು ಕೈಲಿ ಇರಲಿಲ್ಲ, ಏನೇನು ಮಾಡ್ಬೋದು ನೆಕ್ಸ್ಟ್ ಜನ ನೋಡಿದವ್ರು ಇವತ್ತುವರೆಗೂ ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಯಾವತ್ತೂ ಯಾರೂ ಹೇಳಿಲ್ಲ. ಜೊತೆಗೆ 10 ಸಿನಿಮಾ ರಿಲೀಸ್ ಆಗಿ ಟೋಟಲ್ ಆಗಿ 10 ಸಿನಿಮಾದಲ್ಲಿ ಈ ಸಿನಿಮಾ ನಂಬರ್ 1 ಕಲೆಕ್ಷನ್ ಇದೆ. ಜಾಸ್ತಿ ಅಮೌಂಟ್ ಬರದೇ ಇರ್ಬೋದು, ಬಟ್ ಕಲೆಕ್ಷನಲ್ಲಿ ಚೆನ್ನಾಗಿದೆ. ಅದಾದಮೇಲೆ ಇವರು ಕೆಲವೊಂದು ರೀಲ್ಸನ್ನ ಕರ್ಕೊಬಂದು ಸಿನಿಮಾಗಳ ಹೆಸರುಗಳು ಹೇಳ್ಬೇಕಾ, ಆಲ್ಫಾ ಇರ್ಬೋದು. ಹೌದು, ಕಲೆಕ್ಷನ್ನು ಚೆನ್ನಾಗಿದೆ, ಹೇಳ್ಕೊಳ್ಳುವಂಥ ಕಲೆಕ್ಷನ್ ಇದೆ. ಆಲ್ಫಾ ಇರ್ಬೋದು, ಪೌರ್ಣಮಿ ಇರ್ಬೋದು, ಸರಳ ಸುಬ್ಬುರಾವ್ ಇರ್ಬೋದು. ಸಿನಿಮಾ ಎಲ್ಲ ಕನ್ನಡ ಸಿನಿಮಾಗಳು ನಮ್ಮ ಸಿನಿಮಾಗಳೇ. ಇಲ್ಲ ಸರ್, ನಮಗೆ ಒಂದು ಫಸ್ಟ್ ವೀಕ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಸರ್. ಇರೋದ್ರಲ್ಲಿ ಬೊಂಬಾಟ ಕಲೆಕ್ಷನ್ ಆಗೈತೆ ಸರ್. ಇರೋದ್ರಲ್ಲಿ ಬೊಂಬಾಟ ಕಲೆಕ್ಷನ್ ಆಯ್ತು. ಒಂದು ವಾರ ಎಲ್ಲರೂ ನೋಡಿದ್ದಾರೆ, ಎಲ್ಲ ಅಭಿಮಾನಿ ದೇವರು ನೋಡಿದ್ದಾರೆ. ಒಬ್ಬರು ಒಂದು ಬ್ಯಾಡ್ ಕಮೆಂಟ್ಸ್ ಕೊಟ್ಟಿಲ್ಲ ಸರ್. ನನ್ನ ಡೈರೆಕ್ಷನಲ್ಲಿ ಆಗಿರ್ಬೋದು, ನನ್ನ ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟ್ರಲ್ಲಿ ಆಗಿರ್ಬೋದು, ಎಲ್ಲನೂ ಸೂಪರ್ ಆಗೈತೆ ಅಂತ ಎಲ್ಲರೂ ವ್ಯೂಸು ಚೆಂದಾಗಿ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೆಲ್ಲ ತುಂಬಾ ಕೊಟ್ಟಿದ್ದಾರೆ. ಅದೇ ಸರ್, ರೀಚ್ ಆಗಿಲ್ವಲ್ಲ ಅಂತಲೇ ಇನ್ನೂ ಏನೋ ಮಾಡ್ಬೇಕಂತಲೇ ಮಾಡಿದೆ.
ಅದನ್ನೇ ಹೇಳ್ತಾ ಇಲ್ವಾ ನೀವು, ಇವಾಗ ನೀವು ಇಷ್ಟೆಲ್ಲ ಮಾತಾಡ್ತಾ ಇರಲ್ಲ, ಒಂದು ಸಲ ಹೋಗಿ ಪಿಕ್ಚರ್ ನೋಡಿ. ಅದ್ರಲ್ಲಿ ಏನೋ ನನ್ನ ಡೈರೆಕ್ಷನ್ ಏನಾರಾಗಲಿ ಏನಾದ್ರು ಕೊರತೆ ಏನಾದಿದ್ರೆ ನೀವು ಬಾಯಿಗೆ ಬಂದಂಗೆ ಏನು ಬೇಕಾದ್ರೂ ಬೇರೆ ಎಲ್ಲ ಸರ್ ರೀಚ್ ಮಾಡ್ಬೇಕಂತಾನೆ ಮಾಡಿತ್ತು ಸರ್. ಇದನ್ನೇನು ನನಗೇನು ಬ್ಯಾಕ್ ತಗೋಬೇಕಂತ ಹೆಸರು ಮಾಡ್ಕೊಳಕ್ ಮಾಡಿಲ್ಲ. ಇನ್ನೊಂದು ಲೆವೆಲ್ ತೊಗೊಂಡೋಗೋಣ ಅಂತಾನೆ ನಾನು ಮಾಡೋಕೆ ಹೋದೆ ಅಷ್ಟೇ, ಇನ್ನು ಬೇರೆ ಯಾವ ಉದ್ದೇಶಕ್ಕೂ ಮಾಡಿಲ್ಲ ಸರ್. ಇವತ್ತು ನೋಡಿ, ಒಂದು ವಾರ ನಂದು ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಪ್ರತಿಯೊಂದೂ ರೀಚ್ ಮಾಡಿದ್ದೀನಿ. ಈ ಒಂದು ಇದೊಂದು ಈ ವಿಷಯ ಹಿಡ್ಕೊಂಡು ಇಡೀ ಆಲ್ ಓವರ್ ಇಂಡಿಯಾವರೆಗೂ ರೀಚ್ ಮಾಡ್ಬಿಟ್ಟಿದ್ದಾರೆ ಈ ಪಿಕ್ಚರ್ನ. ಸೂರ್ಯನ ಹಂಗೆ ಮಾಡ್ದ ಅಂತಂತ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಇವತ್ತು ಯಾರು ಟ್ರೋಲ್ ಮಾಡಿದ್ರು ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಸಲ ಹೋಗಿ ಈ ಪಿಕ್ಚರ್ನ ಹೋಗಿ ನೋಡ್ಬಿಟ್ಟು ಸೂರ್ಯನಂದು ಏನಾದ್ರು ಡೈರೆಕ್ಷನ್ ಅಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಕಂಡು ಬಂದ್ರೆ ನಿಜವಾಗ್ಲೂ ಇದೇ ತ್ರಿವೇಣಿ ಟಾಕೀಸ್ ಅಲ್ಲಿ ನಾನು ಬಂದು ನಿಂತ್ಕೊಂಡಿರ್ತೀನಿ. ನಿಮ್ಗೆ ಏನೇನ್ ಬೇಕೋ ನನ್ನ ಕತ್ತಿನ ಬಟ್ಟೆ ಹಿಡ್ಕೊಂಡು ಬೈರಿ, ಏನ್ ಅಮ್ಮ ಅಕ್ಕ ಎನಿವನ್ ಏನ್ ಬೇಕಾದ್ರೂ ಬೈರಿ, ನಾನು ಬಂದು ನಿಂತಿರ್ತೀನಿ. ನೀವು ದಯವಿಟ್ಟು ಕನ್ನಡ ಪಿಕ್ಚರ್ನ ನೋಡ್ಬಿಟ್ಟು, ನಾನು ಮಾಡಿರೋದು ಕನ್ನಡ ಪಿಕ್ಚರ್, ತಮಿಳ್ ಪಿಕ್ಚರ್ ಆಗ್ಲಿ ಮತ್ತೊಂದು ಹಿಂದಿ ಪಿಕ್ಚರ್ ಆಗ್ಲಿ ನಾನು ಯಾವ್ದು ಮಾಡಿಲ್ಲ. ನಾನು ಕನ್ನಡ ಪಿಕ್ಚರ್ ಮಾಡಿ ಕಷ್ಟಪಟ್ಟು ಮಾಡಿದ್ದೀನಿ. ಇದೊಂದು ರೀಚ್ ಆಗ್ಬೇಕಂತ ಒಂದು ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ಒಂದು ಹೀರೋ ಆಗಿರ್ಬೋದು, ಒಂದು ಪ್ರೊಡ್ಯೂಸರ್ ಆಗಿರ್ಬೋದು, ಇದರಲ್ಲಿ 6 ಪ್ಯಾಕ್ ಹಿಡ್ಕೊಂಡು ನಮ್ಮವ್ರನ್ನೇ ಇಲ್ಲೆಲ್ಲ ಕರೆಸಿ ಎಲ್ರು ನಾನು ಅಷ್ಟು ಅದ್ಭುತವಾಗಿ ಮಾಡಿದ್ದೀನಿ. ಎಲ್ಲಾ ತರನೂ ಐತೆ ಸಮಾಜದಲ್ಲಿ ಇದರಲ್ಲಿ. ಈ ಒಂದು ಸೂರ್ಯಣ್ಣ ಪಿಕ್ಚರ್ ಅಲ್ಲಿ ಗಂಡ ಹೆಂಡತಿ ಫ್ಯಾಮಿಲಿ ಆಗಿರ್ಬೋದು, ಒಂದು ರೌಡಿಸಮ್ ಆಗಿರ್ಬೋದು, ಹುಡುಗಿಯಿಂದ ಹೋದ್ರೆ ಯಾವ ತರ ಎಲ್ಲ ಹುಡುಗರು ಸಫರ್ ಪಡ್ತಾರೆ ಅಂತಾನೂ ತೋರಿಸಿದ್ದೀನಿ. ಅದೇ ಹೆಣ್ಮಗಳಿಗೆ ಯಾವ ತರ ಎಲ್ಲ ಗೌರವ ಕೊಡ್ಬೇಕಂತಾನೂ ತೋರಿಸಿದ್ದೀನಿ. ಅಪ್ಪ ಮಗಳು ಕ್ಲೈಮ್ಯಾಕ್ಸ್ ಅಲ್ಲಿ ಸೆಂಟಿಮೆಂಟ್ ಐತೆ ಸರ್. ಇಷ್ಟೆಲ್ಲ ಎಲ್ಲರೂ ಇಡೀ ನಾನು ಹೋದಾಗ, ನಾನು ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ, ಸ್ಪೇರ್ ಆಗಿ ಮಾತಾಡ್ತಾ ಇದ್ದೀನಿ, ಎಲ್ಲಾ ಕಡೆ ಹೋದಾಗ್ಲೂ ಸೂರ್ಯಣ್ಣ ನೀನ್ ಸಕ್ಕತ್ತಾಗಿ ಮಾಡಿದ್ಯಾ ಅಂತಾನೆ ಅಂತ ಇದ್ರು ಹೊರತು, ಬಟ್ ಇಷ್ಟೊಂದು ನಂಗೆ ರೀಚ್ ಕೊಟ್ಟಿಲ್ಲ. ಈ ಒಂದು ವಿಡಿಯೋದಿಂದ ಇಡೀ ಕರ್ನಾಟಕ ಫುಲ್ ನಾನು ಎಲ್ಲೋದ್ರು, ನೆನ್ನೆ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಗಾಡಿ ನಿಲ್ಸ್ಬಿಟ್ಟು ಫೋಟೋ ತಗೊಂತಾ ಇದ್ದಾರೆ. ನನ್ನ ಪ್ರೀತಿಸೋ ಜನ ಇವಾಗಲೂ ನನ್ನ ಪ್ರೀತಿಸ್ತಾ ಇದ್ದಾರೆ. ಬಟ್ ಬ್ಯಾಡ್ ಕಮೆಂಟ್ಸ್ ಆಗ್ತವ್ರಿಗೆ ನಾನು ಇವತ್ತು ಒಂದೇ ಕೇಳ್ತಾ ಇದ್ದೀನಿ, ನಿಮ್ಮ ಮನೇಲಿ ಒಂದು ಅಣ್ಣ ತಮ್ಮನೋ ನನ್ನ ಏನಾದ್ರು ತಿಳ್ಕೊಳ್ಳಿ, ಇದೇನೋ ನಿಮ್ಮ ಮನ್ಸುಗಳಿಗೆ ಈ 3 ವಿಡಿಯೋನೋ ಏನೋ ನಿಮ್ಗಳಿಗೆ ಯಾರಿಗಾದ್ರು ಮನ್ಸಿಗೆ ಬೇಜಾರಾಗಿದ್ರೆ ನಾನು ದಯವಿಟ್ಟು ನಾನು ಸಾರಿ ಕೇಳ್ತೀನಿ. ನನ್ನೊಂದು ಉದ್ದೇಶ ಏನಿಲ್ಲ, ಕನ್ನಡ ಪಿಕ್ಚರ್ ಮಾಡ್ಬೇಕಂತಾನೆ ಮಾಡಿದೆ. ಇದೊಂದು ಕಂಟೆಂಟ್ ಜನಕ್ಕೆ ತಲುಸ್ಬೇಕಂತಾನೆ, ಎಲ್ಲ ಅಭಿಮಾನಿಗಳಿಗೂ ತಲುಸ್ಬೇಕಂತಾನೆ ಮಾಡಿದೆ. ಆ ಅಭಿಮಾನಿ ಈ ಅಭಿಮಾನಿ ಅಂತಾನು ಹೇಳ್ತಾ ಇಲ್ಲ ಇವತ್ತವರೆಗೂ. ಎಲ್ಲ ಅಭಿಮಾನಿ ದೇವರುಗಳಿಗೆ ನಾನು ಹೇಳ್ತಾ ಇರೋದು, ಅವರೆಲ್ಲ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ. ಟ್ರೋಲ್ ಮಾಡಿರೋರಿಗೆ ಹೇಳ್ತಾ ಇದ್ದೀನಿ, ನನ್ನ ಅಣ್ಣಂದಿರ್ಗಾಗಿರ್ಬೋದು, ನನ್ನ ತಮ್ಮಂದಿರ್ಗಾಗಿರ್ಬೋದು, ದಯವಿಟ್ಟು ಇದನ್ನ ಬಿಟ್ಬಿಟ್ಟು ಈ ಒಂದು ಟ್ರೋಲ್ ಮಾಡಿರೋದನ್ನ ಬಿಟ್ಬಿಟ್ಟು ನಾನ್ ಮಾಡಿರೋ ಪಿಕ್ಚರ್ನ ಒಂದು ಸಲ ನೋಡಿ. ದಯವಿಟ್ಟು ಇದನ್ನ ಟ್ರೋಲ್ ಮಾಡಿ, ಎಲ್ಲಾ ಕಡೆನೂ ಟ್ರೋಲ್ ಮಾಡಿ. ನಿಮ್ಮ ಈ ಕನ್ನಡ ಪಿಕ್ಚರ್ ನೀವು ಯಾರೋ ಟ್ರೋಲ್ ಮಾಡಿದಿರೋ ಅವ್ರ ಮಡಿಲಲ್ಲಿ ಈ ಕನ್ನಡ ಪಿಕ್ಚರ್ ನಾನು ಕೊಡ್ತಾ ಇದ್ದೀನಿ, ಸೂರ್ಯನ ಒಂದು ಟೈಟ್ಲ್ ಕೊಡ್ತಾ ಇದ್ದೀನಿ. ದಯವಿಟ್ಟು ನೋಡ್ಬಿಟ್ಟು ನೀವು ಏನಾದ್ರು ಕಮೆಂಟ್ಸ್ ಹಾಕಿ, ನಾನು ಬಂದು ನಿಲ್ಕೊಂಡು ನಿಮ್ಗೆ ಎಲ್ರಿಗೂ ಆನ್ಸರ್ ಮಾಡ್ತೀನಿ. ನನ್ನ ಡೈರೆಕ್ಷನ್ ಎಲ್ಲ ಆಗಿರೋದು ಫಸ್ಟ್ ಟೈಮ್ ನಾನು ಡೈರೆಕ್ಷನ್ ಮಾಡಿದ್ದೀನಿ, ಸುಮ್ಮನೆ ಎಲ್ಲ ಮಾಡಿಲ್ಲ. 20 ವರ್ಷ ಇಲ್ಲಿಂದ ಹಿಂಗ್ ಬಂದಿದ್ದೀನಿ, ಹಂಗಿಂದ ಹಂಗ್ ಬಂದವನಲ್ಲ ನಾನು. ತುಂಬಾ ಕಷ್ಟಪಟ್ಟು ಎಲ್ಲ ನನ್ನ ಬೆಂಬಲವಾಗಿ ಎಲ್ಲ ಆರ್ಟಿಸ್ಟ್ಗಳು ನನ್ನ ಜೊತೆಗೆ ನಿಂತಿದ್ದಾರೆ. ಡೇ 1 ಇಂದ ಹಿಡಿದು ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ರಜನಿ ಸಾರ್ ಆಗಿರ್ಬೋದು, ಎಲ್ಲ ಮೀಡಿಯಾದವ್ರು ಆಗಿರ್ಬೋದು, ಎಲ್ಲರೂ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅರ್ಥ ಆಯ್ತಾ? ಆ ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಂದು ಸೀನಲ್ಲೂ ನಾನು ಎಲ್ಲರೂ ಪ್ರಮೋಷನ್ ಕರೆದಾಗ ಎಲ್ಲಾ ಜಾಗಕ್ಕೂ ಬಂದಿದ್ದಾರೆ. ಅವ್ರಿಗೂ ಪ್ಯಾಕ್ ಕಮಿಷನ್ ಹಾಕಿದ್ದಾರೆ, ಅಕ್ಕನಿಗೂ ಕೊಟ್ಟಿದ್ದಾರೆ, ಎಲ್ರಿಗೂ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಏನೇ ಒಂದು ಕೆಟ್ಟ ಹೆಸರಾದ್ರೂ ದಯವಿಟ್ಟು ನನಗೆ ಕೊಡಿ. ಒಳ್ಳೇದು ಏನಾದ್ರು ಈ ಪಿಕ್ಚರ್ ಸೇರಿದ್ರೆ ಅವ್ರಿಗೆ ಹೀರೋಯಿನ್ಗಾಗ್ಲಿ ಅಕ್ಕನಿಗಾಗ್ಲಿ ಎಲ್ರಿಗೂ ಕೊಡಿ ಅಂತಾನೆ ನಾನು ಕೇಳ್ಕೊಂತ ಇದ್ದೀನಿ. ಮಾಡ್ತಾ ಇದ್ದೀನಿ ಸರ್, ಇಡೀ ಆಲ್ ಓವರ್ ಉತ್ತರ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ವಿ. ತಿರ್ಗಾನು ಬರೋವಾರ ಎಲ್ಲ ಇದಕ್ಕೂ ಮಾಡ್ತಾ ಇದ್ದಾರೆ, ಅವರೇ ತಗೊಂತಾ ಇದ್ದಾರೆ, ಬಂದಿದ್ದಾರೆ. ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಇಬ್ರು ಪ್ರೊಡ್ಯೂಸರು ಬಂದಿದ್ದಾರೆ, ನೆಕ್ಸ್ಟ್ ಮೂವಿ ಮಾಡೋಣ ಅಂತ. ನಾನೇನು ಹೇಳೋಕ್ಕೂ ಇಲ್ಲ, ಅತಿ ಶೀಘ್ರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ ಸರ್. ಅದನ್ನು ರಾ ಸಬ್ಜೆಕ್ಟೇ ಮಾಡ್ತಾ ಇದ್ದೀನಿ. ಇಲ್ಲ ಇದು ಲೇಟಾಗಿ ಮಾಡ್ತೀನಿ, ಬೇರೆ ಟೈಟ್ಲ್ ಇಟ್ಟಿದ್ದೀನಿ, ಅದನ್ನು ಅನೌನ್ಸ್ ಮಾಡ್ತೀನಿ ಸರ್. ನಮ್ಮವರೇ ಮಾಡಲಿ ಅಂತ ಪ್ರೊಡ್ಯೂಸರು, ನಮ್ಮ ಬೆಂಗಳೂರವ್ರು ಮಾಡಲಿ ಅಂತ ನನಗೊಂದು ಖುಷಿ. ಉತ್ತರ ಕರ್ನಾಟಕ ಅವರು ಬಂದು ಕೇಳ್ತಾ ಇದ್ದಾರೆ, ಮಾಡಲಿ ಅಂತ ನೋಡೋಣ, ದೇವ್ರು ಹೆಂಗೈತೋ ಹಂಗೆ ನಡೆಸ್ತೀನಿ. ಇದನ್ನು ರಾ ಸಬ್ಜೆಕ್ಟೇ ಮಾಡ್ತಾ ಇದ್ದೀನಿ ಸರ್. ಇಲ್ಲ, ಇದು ರಿಲೀಸ್ ಮಾಡ್ತಾ ಇದ್ದೀನಿ ಸರ್. ಉತ್ತರ ಕರ್ನಾಟಕ ಎಲ್ಲ ಪರವಾರದಿಂದ ಅದನ್ನು ಹೋಗ್ತಾ ಇತ್ತು. 3ನೇ ಮಾಡ್ತಾ ಇದ್ದಾರೆ ಸರ್. ತಮಿಳವರು ಬಂದು ಕೇಳಿದ್ದಾರೆ, ಹಿಂದಿಗೂ ಕೇಳಿದ್ದಾರೆ, ಎಲ್ಲದಕ್ಕೂ ಕೇಳಿದ್ದಾರೆ, ಅಮೆಝಾನಲ್ಲೂ ಕೇಳಿದ್ದಾರೆ. ಎಲ್ಲದಕ್ಕೂ ತುಂಬಾ ರೀಚ್ ಆಗಿ ಎಲ್ಲ ಒಂದು ಒಳ್ಳೆ ನೇಮೆ ಬರ್ತಾ ಇತ್ತು ಸರ್. ಎಲ್ಲದಕ್ಕೂ ರೀಚ್ ಆಗ್ತಾ ಇತ್ತು ಸರ್. ಪ್ಲಾನಿಂಗ್ ಸರ್ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಮತ್ತೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ಟ್ರೋಲ್ ಮಾಡಿರೋರಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಸಾಕು. ನೀನ್ ಏನಾದ್ರು ಮಾತಾಡಂಗಿದ್ರೆ ದಯವಿಟ್ಟು ನಿಮ್ಮ ಮಡಿಲಲ್ಲಿ ಈ ಸೂರ್ಯಣ್ಣ ಪಿಕ್ಚರ್ ಇಡ್ತಾ ಇದ್ದೀನಿ. ದಯವಿಟ್ಟು ಒಂದು ಹಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೊಂತ ಇದ್ದೀನಿ, ನೀವು ಒಂದ್ಸಲ ಪಿಕ್ಚರ್ ನೋಡಿ. ಪಿಕ್ಚರ್ ನೋಡ್ಬಿಟ್ಟು ಅದೇನ್ ಟ್ರೋಲ್ ಮಾಡ್ತೀರಾ ಮಾಡಿ. ನನ್ನ ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ನನ್ನ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಗಳಲ್ಲಾಗಿರ್ಬೋದು, ಅದನ್ನ ಏನಾದ್ರು ಬೇಕಾದ್ರೆ ಮಾಡಿ. ಅದನ್ನ ಬಿಟ್ಬಿಟ್ಟು ಎಲ್ಲೋ ಏನೋ ಮಾಡಿ ಸರಿ, ಅದು ಏನೋ ನಿಮ್ಗೆ ಮನಸ್ಸಿಗೆ ಹರ್ಟ್ ಆಗಿರ್ಬೋದು. ಸಾರಿ ಕೇಳ್ತಾ ಇದ್ದೀನಿ, ಎಲ್ರಿಗೂ ಸಾರಿ ಕೇಳ್ತಾ ಇದ್ದೀನಿ ಸರ್.
ಹ್ಞೂ ಖಂಡಿತ ಸರ್. ಸರ್ ನನಗೆ ವ್ಯಾಕ್ಯೂಮ್ಸ್ ಆಗಲಿ ಸರ್, ನನ್ನ ಪ್ರೀತಿ ಮಾಡೋರು ಮಾಡ್ತಾನೆ ಇದ್ದಾರೆ ಇವಾಗಲೂ. ಅಣ್ಣ ನೀನು ಮಾಡೋಣ, ನಾನು ಜೊತೆಗಿದ್ದೀನಿ ಅಂತ ಇದ್ದಾರೆ. ನನ್ನ ಲವ್ ಮಾಡೋರು ಮಾಡ್ತಾ ಇದ್ದಾರೆ ಸರ್ ಇವಾಗಲೂ. ನನಗೆ ಅದಕ್ಕೆಲ್ಲ ನಂಗೆ ಬೇಜಾರಿಲ್ಲ ಸರ್. ಸರ್ ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಗೊತ್ತಾಗ್ತಲ್ಲ. ಅವ್ರಿಗೇನೋ ಲೈಕ್ಸ್ ಬರ್ಬೋದು, ಸೂರ್ಯನ ನಮ್ಮನಂದ್ರೆ ಪರವಾಗಿಲ್ಲ, ಅಕ್ಕನಂದ್ರೆ ಏನೋ ಅವ್ರ ಲೈಕ್ಸ್ ತಗೊಂಡು ನೋಡ್ಕೋಬೋದು ಅಂಥವ್ರು ಇದ್ದಾರೆ. ನಾನು ಅವ್ರಿಗೆ ತಪ್ಪಾಗಿ ಮಾತಾಡ್ತಾ ಇಲ್ಲ. ಇದನ್ನ ಮಾಡಿದವರು ದಯವಿಟ್ಟು ಒಂದ್ಸಲ ಸೂರ್ಯನ ಪಿಕ್ಚರ್ ನಾನು ಎಷ್ಟು ಕಷ್ಟ ಅಂತ ಅಲ್ಲಿ ಆ ಕಷ್ಟ ಎಲ್ಲ ತೋರಿಸಿದ್ದೀನಿ. ದಯವಿಟ್ಟು ಒಂದು ಸಲ ಪಿಕ್ಚರ್ ನೋಡ್ಬಿಟ್ಟು ಇದನ್ನ ಪ್ರಮೋಷನ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅಂತಾನೆ ನಾನು ಕೇಳ್ಕೊತಾ ಇದ್ದೀನಿ. ಇನ್ನೇನು ಯಾವ ಉದ್ದೇಶಕ್ಕೂ ಮಾಡಿಲ್ಲ, ಯಾರನ್ನ ಹರ್ಟ್ ಮಾಡ್ಬೇಕಂತನೂ ಮಾಡಿಲ್ಲ. ಇನ್ನೊಂದು ಮಾತಾಡ್ಬೇಕಂತಿದ್ದೆ. ದುನಿಯಾ ವಿಜಯ್ ಅಣ್ಣ ಫ್ಯಾನ್ಸ್ಗಳು ತುಂಬಾನೇ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೆ ವಿಜಯಣ್ಣನ ಕರೆದಿಲ್ಲ ಅಂತ 25 ಸಲ ಹೋಗಿದ್ದೀನಿ ಅಣ್ಣನ ಮನೆ ಹತ್ರ. ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. 25 ಸಲ ಹೋಗಿದ್ದೀನಿ. ಇಲ್ಲ ಅಂತಾನೆ ಹೇಳಿ ಕಳಿಸ್ತಾ ಇದ್ದಾರೆ. ವಿಜಯಣ್ಣ ಫ್ಯಾನ್ಸ್ಗೂ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಅಣ್ಣನೇ ಇವತ್ತು ಸೂರ್ಯನ ಟೈಟ್ಲ್ ಕೊಟ್ಟಿರೋದು ಅವರೇನೆ. ಅವ್ರು ಯಾವತ್ತೂ ನನ್ನ ಮನಸ್ಸಲ್ಲಿ ಇರ್ತಾರೆ ಸರ್. ಅದನ್ನೇ ಸರ್, ಇದನ್ನ ಏನಾದ್ರು ಒಂದು ಉನ್ನತ ಮಟ್ಟಕ್ಕೆ ತಲುಪಬೇಕಂತಾನೆ ಇದೊಂದು ಪ್ರಮೋಷನ್ ಮಾಡ್ತಾ ಇದ್ದೆ ಹೊರತು ಇನ್ನೇನಕ್ಕೂ ಇಲ್ಲ ಸರ್. ಇವಾಗ ನೀವು ಹೇಳಿದ್ರಲ್ಲ, ತಮಿಳ್ ಪಿಕ್ಚರ್ ಆಗಿರ್ಬೋದು, ತೆಲುಗು ಪಿಕ್ಚರ್ ಆಗಿರ್ಬೋದು, ಇವಾಗ ಸಡನ್ ಆಗಿ ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ರೆ ಮಾಲುಗಳು, ಟ್ಯಾಕೀಸ್ಗಳೆಲ್ಲ ಬುಕ್ ಮಾಡ್ತಾ ಇರ್ತಾರೆ. ಹಾಂ, ಸೊ ಅದಕ್ಕೆ ಸರ್ ಈ ವಿಡಿಯೋ ಮಾಡಿ ಎಲ್ರಿಗೂ ತಲುಪಿಸ್ಬೇಕಂತಾನೆ ಆ ಒಂದು ಉದ್ದೇಶದಲ್ಲೇ ಒಂದೊಂದು. ಇಲ್ಲ ಸರ್, ಖಂಡಿತ ಇಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಮಾಡಲ್ಲ ಸರ್. ನಾನು ಎಷ್ಟು ಮಾಡಿದ್ದೀನಿ ಗೊತ್ತಾ ಸರ್? ಟೀಸರ್ ನೋಡಿ ಸರ್, ಟ್ರೈಲರ್ ನೋಡಿ ಸರ್, ಒಂದೊಂದು ಸಾಂಗ್ ನೋಡಿ ಸರ್. ವಿಜಯ್ ಪ್ರಕಾಶ್ ಆಡಿರೋದು ಎಲ್ಲಿ ಸರ್ ರೀಚ್ ಆಯಿತು? ರೀಚೇ ಆಗಿಲ್ಲ ಸರ್. ಆಂಟೋನಿ ದಾಸ್ನ ಕರೆಸಿ ಇಲ್ಲಿ ಬಂದು ನೋಡಿದೆ. ಬಾಂಬೆಯಲ್ಲಿ ಹೋಗಿ ಕೈಲಾಶ್ ಕೇರಲ್ಲಿ ಹೋಗಿ ಆಡ್ಸಿದ್ದೀನಿ ಸರ್ ಮಾದಪ್ಪ ಸಾಂಗು. ಏನು ರೀಚ್ ಆಗಿಲ್ಲ ಸರ್. ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ಗೊತ್ತಾ ಸರ್? ಅಲ್ಲೇ ಮಾದಪ್ಪನ ಬೆಟ್ಟದಲ್ಲೇ ಹೋಗಿ ಮಾದಪ್ಪನ ಸಾಂಗ್ ಲಾಂಚ್ ಮಾಡಿದ್ವು ಸರ್. ಆಗ್ತಾ ಇಲ್ಲ ಸರ್. ಇಂಥದನ್ನ ತಗೊಂಡು ಬೇಗ ನಿಲ್ಸ್ಬಿಡ್ತಾರೆ. ಸೂರ್ಯನ ಟಾಪಲ್ಲಿ ನಿಲ್ಸ್ಬಿಟ್ಟಿದ್ದಾರೆ ಆಗಲೇ. ಹಾಂ, ತುಂಬ ಟಾಪಲ್ಲಿ ನಿಲ್ಸ್ಬಿಟ್ಟಿದ್ದಾರೆ. ಎಲ್ಲೋದ್ರೂ ಸೂರ್ಯನ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ಪರವಾಗಿಲ್ಲ, ನನ್ನ ಪ್ರೀತಿಸಿದವರು ಎಲ್ಲೋ ಚೆಂದಾಗಿ ಕಮೆಂಟ್ಗಳು ಆಗ್ತಾ ಇದ್ದಾರೆ. ಅದನ್ನೇ ಕೇಳ್ತಾ ಇದ್ದೀನಿ. ನೀವು ಒಂದ್ಸಲ ನೋಡಿ ಸರ್ ಮೂವಿ, ನಿಮ್ಗೆ ಗೊತ್ತಾಗ್ತೈತೆ. ಆಲ್ಮೋಸ್ಟ್ ಸ್ವಲ್ಪ ಜನ ನೋಡಿದ್ದಾರೆ ಮೂವಿಗಳು, ಮೀಡಿಯಾದವರು. ಅಣ್ಣ ಏನು ಅನ್ಸಣ್ಣ ನೀವು ನೋಡಿದ್ರಲ್ಲ? ಹಾಂ, ಏನಾದ್ರು ನಂದು ಏನೋ ಕೊರತೆ ಇತ್ತಾ? ನೀವು ಬಂದು ನೋಡಿದ್ರಲ್ಲ ಎಲ್ಲರೂ ಒಂದು ಸ್ವಲ್ಪ. ಅದೇ ಇವಾಗ ಫಸ್ಟ್ ಒಂದು ವಿಡಿಯೋ ಮಾಡಿದಾಗ ಬೆಂಗಳೂರು CCPR ಕರೆದಿ ನಾನು ಮಾತಾಡಿದ್ರು, ಇದೆಲ್ಲ ಮಾಡಬೇಡ ಅಂತ. ತುಂಬ ಅಲ್ಲೂ ಅನುಭವಿಸಿದೆ. ದಯವಿಟ್ಟು ಈ ಒಂದು ನಾನು ಮಾಡಿರೋ ಪ್ರಮೋಷನ್ಗಳು ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ತುಂಬಾ ನಾನು ಹೋಗಿ ಸ್ಟೇಷನ್ನು, DCP ಆಫೀಸ್ಗೆಲ್ಲ ಅಲ್ದಾಡಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿನೂ ಸಾರಿ ಕೇಳಿದ್ದೀನಿ. ಇದೊಂದು ಯಾರು ದಯವಿಟ್ಟು ನನ್ನಲ್ಲಿ ದ ಎಂಡ್ ಆಫ್ ವೈಲೆನ್ಸ್ ಅಂತ ಇದೂ ನನ್ನಲ್ಲೇ ಈ ಪ್ರಮೋಷನ್ಗಳೆಲ್ಲ ಮುಗಿಲಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಕಷ್ಟಪಟ್ಟು ನಾನು ಮಾಡಿದ್ದು ಈ ಒಂದು ಕನ್ನಡ ಪಿಕ್ಚರು ನಿಮ್ಗಳಿಗೆಲ್ಲ ತಲುಪಿಸ್ಬೇಕಂತಲೇ ಮಾಡಿದೆ, ಬೇರೆ ಇನ್ಯಾವ ಉದ್ದೇಶಕ್ಕೂ ಇಲ್ಲ. ದಯವಿಟ್ಟು ಯಾರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಇದರಿಂದ. ಮತ್ತೊಮ್ಮೆ ತಿರ್ಗಿ ಎಲ್ಲರಿಗೂ ಇದು ಈ ನನ್ನ ಒಂದು ಫೇಕ್ ಮಾಡಿರೋ 3 ಇದರಿಂದ ಏನಾದ್ರು ಯಾರಿಗಾದ್ರೂ ತುಂಬ ನೋವು ಕೊಟ್ಟಿದ್ರೆ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಥರ ಎಲ್ಲ ಟ್ರೋಲರ್ಗೂ ಒಂದು ಸಲ ಈ ನಿಮ್ಮ ಮಡಿಲಲ್ಲಿ ಇಡ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಮಡಿಲಲ್ಲಿ ಎಲ್ಲರ ಮಡಿಲಲ್ಲಿ ಇಡ್ತಾ ಇದ್ದೀನಿ ಈ ಕನ್ನಡ ಪಿಕ್ಚರು ಸೂರ್ಯನ ಟೈಟ್ಲು. ಒಂದು ಸಲ ನೋಡ್ಬಿಟ್ಟು ಏನಾದ್ರು ವ್ಯೂಸ್ ಇದ್ದರೆ ಕೊಡಿ, ದಯವಿಟ್ಟು ಕೊಡಿ. ನಾನು ಕೇಳ್ಕೊಳೋದು ಒಂದೇ ಒಂದು, ನನ್ನ ಡೈರೆಕ್ಷನಲ್ಲಿ ಆಗಿರ್ಬೋದು, ನನ್ನ ಆ್ಯಕ್ಟಿಂಗಲ್ಲಿ ಆಗಿರ್ಬೋದು, ಎಲ್ಲ ಪಾತ್ರದಲ್ಲೂ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಒಂದು ಸಲ ಇದು ನೋಡಿ, ಇದನ್ನು ಯಾವ ಥರ ರೀಚ್ ಮಾಡಿದ್ರೋ ಅದನ್ನು ಒಂದು ಸಲ ರೀಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಕನ್ನಡ ಪಿಕ್ಚರ್ 100% ಎಲ್ಲ ಪಿಕ್ಚರು ನಿಲ್ಸ್ಕೊತೈತೆ. ಆ ಪಿಕ್ಚರ್ ಈ ಪಿಕ್ಚರ್ ಅಂತಲ್ಲ, ಎಲ್ಲ ಪಿಕ್ಚರ್ಗೂ ಒಂದು ವ್ಯೂಸ್ ಕೊಡಿ ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ. ಒಟ್ಟಿನಲ್ಲಿ ನಮ್ಮ ಕನ್ನಡ ಪಿಕ್ಚರ್ ಬೆಳಿಬೇಕಂತ ತುಂಬ ಕೇಳ್ಕೊತಾ ಇದ್ದೀನಿ. ಸರ್, ಒಂದು ಏನಪ್ಪ ಅಂದರೆ, ನಾವು ಸಿನಿಮಾ ಪ್ರಮೋಷನ್ಗೆ ಯಾರಿಗೂ ಪೆಟ್ರೋಲ್ ಕುಡೀರಿ, ಡೀಸೆಲ್ ಕುಡೀರಿ ಅಂತ ಯಾರಿಗೂ ಪ್ರಚೋದನೆ ಕೊಟ್ಟಿಲ್ಲ. ಬೇರೆ ರೀತಿ 60 ಲಕ್ಷ 70 ಲಕ್ಷ ದುಡ್ಡು ಹೊಡೆದ್ಬಿಟ್ಟು ಕೂಡ ಸ್ಟೇಷನಲ್ಲಿ ಕಂಪ್ಲೇಂಟ್ ಹಾಕಿಸ್ಕೊಂಡು ಮೋಸ ಕೂಡ ಮಾಡಿಲ್ಲ. ಕಾಲಿಗೆ ಬಿದ್ದು ಆಮೇಲೆ ಅಪ್ಪ ಅಮ್ಮ ಅಕ್ಕ ತಪ್ಪಾಯಿತು ಅಂತ ಕೇಳ್ಕೊಂಡಿಲ್ಲ. ದಯವಿಟ್ಟು ನಮ್ಮವ್ರು ಏನು ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ನಿಮಗೂ ನಾವು ಸಪೋರ್ಟ್ ಮಾಡಿದ್ದೀವಿ. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಈಗ ನಾವು ಕೆಲವೊಂದು ಈಗ PR ಮಾಡ್ತಿದ್ದೀನಲ್ಲ, ಕೆಲವೊಂದು PRಗಳು ಬೇರೆ ಯಾರು ಆಯಿತಾ, ನಾವು ಸಿನಿಮಾ ಪ್ರಮೋಷನ್ಗೆ ಪೆಟ್ರೋಲ್ ಕೊಡ್ಸಲ್ಲ, ಡೀಸೆಲ್ ಕೊಡ್ಸಲ್ಲ ಅಂತ ರೀಲ್ಸ್ ಮಾಡಿದ್ದಾರೆ.
ಅದು ತಲುಪಿದೆ. ಇದಕ್ಕೆ ನನ್ನ ಉತ್ತರ ಅದು. ಸಿನಿಮಾಗೆ ತೊಂದರೆ ಮಾಡ್ತಿದ್ರಲ್ಲ, ನಾವು ಸಿನಿಮಾನ ನೀಟಾಗಿ ದುಡ್ಡು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಪ್ರಮೋಷನ್ ಮಾಡ್ತೀವಿ. ನಾವು ಈಗ ಅಮುಕು ಡುಮುಕು ಪೆಟ್ರೋಲ್ ಕುಡಿ ಡೀಸೆಲ್ ಕುಡಿ ಅಂತ ಹೇಳ್ಕೊಟ್ಟಿಲ್ಲ ಸರ್. ಇಲ್ಲ ಅವನು ಏನಾಗಿದೆ, ಹಿಂದಿನ ದಿನ ಇವರು ಫೋನ್ ಮಾಡಿ ಕೇಳಿದ್ದಾರೆ ಎಲ್ಲರಿಗೂ, ರೀಲ್ಸ್ ಮಾಡೋರಿಗೆಲ್ಲ ಬಂದು ಸಿನಿಮಾ ತೋರಿಸ್ತೀನಿ, ಬಂದು ನೀವು ರೀಲ್ಸ್ ಮಾಡಿಕೊಡು ನನ್ನ ಸಿನಿಮಾಗಳನ್ನ. ಏಕೆಂದರೆ ನಾಳೆ ಕೊನೆ ದಿನ ಗುರುವಾರ ಆದಮೇಲೆ ಶುಕ್ರವಾರ ಥಿಯೇಟರ್ಗಳು ಕಡಿಮೆ ಆಗುತ್ತೆ ಅಂತ ಇವರೇನೋ ಎಮೋಷನಲಿ ತುಂಬ ಫ್ರೆಂಡ್ಲಿ ಮಾತಾಡಿದ್ದಾರೆ. ಅಣ್ಣ ನೀವು ತಲೆ ಕೆಡಿಸ್ಕೊಬಿಡಿ ಅಣ್ಣ, ನಾನು ಎಲ್ಲಕ್ಕಿಂತ ಸೈಕ್ ರಿವ್ಯೂ ಕೊಡ್ತೀನಿ ಅಂತ. ನಾವು ವೆಯ್ಟ್ ಮಾಡ್ತಿದ್ವಿ ಸೈಕ್ ರಿವ್ಯೂ ಅಂತ. ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಅದೆಲ್ಲ ಅನುಭವಿಸ ಆಗಿದೆ. ಯಾರು ಕೂಡ ಆ ಥರ ಪ್ರಮೋಷನ್ ಮಾಡಬಾರ್ದು, ಅದು ಗೊತ್ತಿದ್ರೆ ನಾವು ತಡೀತಾ ಇದ್ವಿ. ಗೊತ್ತಾಗಿಲ್ಲ ನಮಗೆ. ಪೆಟ್ರೋಲ್ ಕೊಡಿದ ತಕ್ಷಣ ಯಾರು ಸಾಯಲ್ಲ, ಹೊಟ್ಟೆ ಉರಿ ಬರೋದು ಇಲ್ಲ ಗಂಟ್ಲು ಉರಿ ಬರೋದು ಈ ಥರದ್ದು ಯಾವ್ದಾರು ಆಗುತ್ತೆ. ಗೊತ್ತಾಗಿಲ್ಲ, ನಾವೆಲ್ಲ ಆ ಡ್ರಾಮಾಗಳು ಮಾಡ್ತಿದ್ವಿ. ಇವರು ಗೊತ್ತಾಗಿಲ್ಲ, ಇವ್ರು ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಆ ಟೈಮಲ್ಲಿ. ಹಾಗಾಗಿ ಎತ್ಕೊಂಡು ಓಡಿದ್ದೆ ಹೊರತು ಅದು ಬಿಟ್ಟು ಬೇರೆ ಉದ್ದೇಶ ಏನಿಲ್ಲ. ಯಾಕಿಲ್ಲ ಸರ್, ಬೋರ್ಡ್ ಕಾಣ್ತಿದೆಯಲ್ಲ ಸರ್ ಅಲ್ಲಿ. ಅಲ್ಲ ನಾವು ಸಿನಿಮಾ ನೋಡಕ್ ಹೋಗಿ ನಮ್ಗೇನು ಗೊತ್ತು, ಅರ್ಜೆಂಟಲ್ಲಿ ಆ ಕಡೆ ಈ ಕಡೆ ನೋಡಿದಾಗ ಬೋರ್ಡ್ ಕಾಣುತ್ತೆ, ಮೆಡಿಕಲ್ ಕಾಣುತ್ತೆ, ಎಮರ್ಜೆನ್ಸಿಲಿ ಏನು ಕಾಣಲ್ಲ ಹೇಳಿ? ಇಲ್ಲ ಸರ್, ಗೊತ್ತಾಗಿಲ್ಲ ಆ ಟೈಮಲ್ಲಿ ಪೆಟ್ರೋಲ್ ವಾಸನೆನಾ ಪೆಟ್ರೋಲ್ ಇದು ಅಂತ ಗೊತ್ತಾಗಿಲ್ಲ. ನೋಡಿ ಎಲ್ಲರೂ ಜನನೂ ಇದ್ರು ಆ ಟೈಮಲ್ಲಿ. ಆಯ್ತು, ಅದು ಮುಗೀತು, ನಾನು ಒಪ್ಕೋತೀನಿ. ನಾವು ಮಾಡಿದ್ದು ಅಂತ ನಾವು ಸರ್. ಅಚಾನಕ್ ಅವರು ಏನೋ ನಾನು ಬೇರೆ ಏನೋ ಸೈಕಲ್ ರಿವ್ಯೂ ಕೊಡ್ತೇವೆ. ಈಗ ಮೊನ್ನೆ ಅಮೃತಾಂಜನ್ ಸಿನಿಮಾ ಅಂತ ರಿಲೀಸ್ ಆಯಿತು, ತುಂಬ ಚೆನ್ನಾಗಿತ್ತು, ರಿವ್ಯೂ ಚೆನ್ನಾಗಿತ್ತು, ಕಲೆಕ್ಷನ್ ಚೆನ್ನಾಗಿತ್ತು. ಆ ಸಿನಿಮಾಗೆ ಇದೇ ಅಮ್ಮಕು ಡುಮುಕು ಅವ್ರು ಏನು ಮಾಡಿದ್ದಾರೆ, ಕವರಲ್ಲಿ ಅನ್ನ ತಿನ್ನಿಸಿದ್ದಾರೆ. ಅದು ನೋಡಿದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ಬೇರೆ ಥರ ಯಾವ ಥರ ತಿಳ್ಕೊಂಡಿದೆ, ಅಲ್ಲಿವರೆಗೂ ಚೆನ್ನಾಗಿತ್ತು. ನಾವು ಈ ಥರ ಆಗತ್ತೆ ಅಂತ ಕರೆದಿಲ್ಲ, ಅಟ್ಲೀಸ್ಟ್ ಜನಕ್ಕೆ ರೀಚ್ ಆಗುತ್ತೆ ಅಂತ ಇವರ ರೀಲ್ಸ್ ಮಾಡೋರ್ನ ಇನ್ಫ್ಲುಯೆನ್ಸರ್ನ ಕರೆದು ಸಿನಿಮಾ ತೋರಿಸಿದ್ದು, ಸಿನಿಮಾ ರಿವ್ಯೂ ಕೊಡ್ತಾರೆ ಅಂದ್ಕೊಂಡಿದ್ದು. ಅವ್ರು ಈ ರೀತಿ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಅವ್ರಿಗೂ ಒಳ್ಳೇದಾಗಲಿ ಪಾಪ, ನಮಗೂ ಒಳ್ಳೇದಾಗ್ತಾ ಇದೆ. ಇನ್ನೂ 4-5 ಸೆಂಟರ್ಗಳಲ್ಲಿ ಸಿನಿಮಾ ಹೋಗ್ತಾ ಇದೆ, ಒಳ್ಳೆ ಕಲೆಕ್ಷನ್ನು ಆಗಿ ಸೂರ್ಯನ ಗೆದ್ದು ಆದಷ್ಟು ಬೇಗ ಹೊಸ ಸಿನಿಮಾನ ಅನೌನ್ಸ್ ಮಾಡಲಿ ಅಂತ ನಾನು ಕಾಯ್ತಿದ್ದೀನಿ. ಯಾಕೆಂದರೆ ಡೇ 1 ಸೂರ್ಯನ ಜೊತೆ ವರ್ಕ್ ಮಾಡ್ಬೋದು ಅನ್ನೋ ಖುಷಿ ನನಗಿದೆ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಕ್ಲಿಯರ್ ಅಲ್ಲ ಸರ್, ಇದೊಂದು ಸಬ್ಜೆಕ್ಟ್ ಬೇರೆ ಲೆವೆಲಲ್ಲೇ ಮಾಡಿದ್ದು, ಎಲ್ಲರೂ ಖುಷಿ ಪಟ್ಟಿದ್ದಾರೆ ಮೂವಿ ನೋಡಿ. ನನಗೆ ಕೊಡ್ಲಿ ಅಂತ ಹೇಳ್ತಿಲ್ಲ, ನನ್ನಂತವ್ರಿಗೆ ಯಾರು ಕೊಟ್ಟರು ಓಕೆ. ಏನು ನನಗೆ ಕೊಡಬೇಕು, ಎಲ್ಲ ಸಿನಿಮಾ ನಾನೇ ಮಾಡಬೇಕು ಅಂತ ಏನಿಲ್ಲ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.